ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸಿಕ್ಕಾಪಟ್ಟೆ ರೋಚಕ ತಿರುವನ್ನೇ ತಿರ್ಕೋತಾ ಇದೆ ನಿನ್ನ ಜೊತೆ ನನ್ನ ಕತೆ ಅಂತಾನೆ ಹೇಳ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇದಾರೆ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಮೊದಲಿಗೆ ದೇವಯಾನಿ ಮಾಡುವ ಕುತಂತ್ರದಿಂದ ಅಜಿತ್ ಮತ್ತೆ ಭೂಮಿ ನಡುವೆ ಬಿರುಕು ಉಂಟಾಗಿದೆ. ಭೂಮಿಯ ಬಟ್ಟೆನೆಲ್ಲ ದೇವಯಾನಿ ಪ್ಯಾಕ್ ಮಾಡಿರೋದನ್ನ ನೋಡ್ಬಿಟ್ಟು ಈ ಕಡೆ ಭೂಮಿ ಅಜಿತ್ ಸಾಹೇಬ್ರೆ ನನ್ನ ಬಟ್ಟೆನ ಪ್ಯಾಕ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾಳೆ. ಸೊ ಈ ಕಡೆ ಅಜಿತ್ ಸಾಹೇಬ್ರೆ ಖುದ್ದಾಗಿ ನನ್ನ ಬಟ್ಟೆನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತ ಅನ್ಕೊಂಡು ಇನ್ನೇನು ಅಜಿತ್ ಸಾಹೇಬ್ರು ಒಂದು ಪ್ರೀತಿಯಿಂದ ಕೊಟ್ಟಿರುವಂತ ಸೀರೆನ ಉಟ್ಕೊಂಡು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಇನ್ನೊಂದ್ ಕಡೆ ಶ್ರವಣ್ ಬೇಜಾರಾಗಿ ಕೂತಿರ್ತಾರೆ. ರಾತ್ರಿ ಅಜಿತ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಾಗ ಶ್ರವಣ್ ಈ ಕಡೆ ಬೇಜಾರ್ ಮಾಡ್ಕೊಂಡು ಕೂತಿರೋದನ್ನ ನೋಡ್ಬಿಟ್ಟು ಶ್ರವಣ್ಗೆ ಸಮಾಧಾನ ಮಾಡ್ತಿರ್ತಾರೆ. ಮನಸ್ವಿನ ಹುಡ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಂತ ಹೇಳಿ ಈ ಕಡೆ ಭರವಸೆ ಕೊಡ್ತಿರ್ತಾರೆ ಈ ಕಡೆ ಅಜಿತ್ ಅವರು ಶ್ರವಣ್ಗೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಶ್ವಿನಿ ಇನ್ನಿಲ್ಲ ಅಂತ ಒಂದು ವಿಷಯ ಗೊತ್ತಾಯ್ತಲ್ವಾ. ಅದೆಲ್ಲ ಸುಳ್ಳು ಸ್ನೇಹಿತರೆ. ಅಶ್ವಿನಿ ಬದುಕಿದ್ದಾಳೆ. ಅಶ್ವಿನಿ ಮಾಡಿರುವಂತ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಶ್ವಿನಿ ಮಾಡಿರುವಂತ ಪ್ಲಾನ್ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಸಂಗೀತ ಹಾಸಿಗೆನಲ್ಲಿರ್ತಾಳೆ ಹಾಸ್ಪಿಟಲ್ ನಲ್ಲಿ. ಅವಳಿಗೆ ಒಂದು ದಾಳಿಂಬೆ ಜ್ಯೂಸ್ ಮತ್ತೆ ತರಕಾರಿ ಸೂಪ್ ಅನ್ನ ಮಾಡಿ ಕೊಟ್ಟು ಕಳ್ಸೋದಕ್ಕೆ ಭೂಮಿ ಹತ್ರ ಮಾತು ತಗೊಂಡಿರ್ತಾಳೆ. ಹಾಗಾಗಿ ಭೂಮಿ ಎಲ್ಲ ಕೂಡ ರೆಡಿ ಮಾಡಿಸಿ ನಚಿಕೇತ್ ಹತ್ರ ಕೊಟ್ಟಿರ್ತಾಳೆ. ಅದಾದ ನಂತರ ಈ ಕಡೆ ಮನೆಗೆ ಬಂದು ಶಾರದಂಗೆ ಊಟ ಕೂಡ ಮಾಡ್ಸಿರ್ತಾಳೆ. ಇನ್ನೇನು ರೂಮಿಗೆ ಬರಬೇಕು ಅನ್ನೋ ಅಷ್ಟರಲ್ಲಿ ಈ ಕಡೆ ದೇವಯಾನಿ ಮತ್ತೆ ಅಂಜನ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಈ ಕಡೆ ಭೂಮಿನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಒಂದು ಸೂಟ್ ಕೇಸ್ನ ತಗೊಂಡು, ಒಂದು ಹಳೆಯ ಸೂಟ್ ಕೇಸ್ನ ತಗೊಂಡು ಬಟ್ಟೆನೆಲ್ಲ ಪ್ಯಾಕ್ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಭೂಮಿ ಬಂದು ನೋಡಿದ ತಕ್ಷಣ ಅಜಿತ್ತೇ ಪ್ಯಾಕ್ ಮಾಡಿರೋದು ಮನೆ ಬಿಟ್ಟು ಹೋಗೋದಿಕ್ಕೆ ಅಂತ ತಿಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಮತ್ತೆ ಅಂಜನ ಪ್ಲಾನ್ ಮಾಡ್ಕೊಂಡು ಈ ಕಡೆ ಭೂಮಿ ಸೂಟ್ ಕೇಸ್ಗೆ ಅವಳ ಬಟ್ಟೆಗಳನ್ನೆಲ್ಲ ತುಂಬಿರ್ತಾಳೆ. ಇನ್ನೇನು ಶಾರದನ ಊಟ ಆಯ್ತು, ಇನ್ನೇನು ಭೂಮಿ ರೂಮಿಗೆ ಬಂದು ಮಾತ್ರೆ ಶಾರದಂಗೆ ತಿನ್ಸುವಂತ ಮಾತ್ರ ತಗೊಂಡೋಗೋದಕ್ಕೆ ಭೂಮಿ ರೂಮಿಗೆ ಬಂದಿರ್ತಾಳೆ. ಅಲ್ಲಿ ಭೂಮಿ ರೂಮಿಗೆ ಬಂದಾಗ ಇಲ್ಲಿ ಸೂಟ್ ಕೇಸ್ ಪ್ಯಾಕ್ ಆಗಿರೋದನ್ನ ನೋಡ್ತಾಳೆ. ಓಪನ್ ಮಾಡಿ ನೋಡುವಾಗ ಬರೀ ಅವಳ ಬಟ್ಟೆಗಳಿರುತ್ತೆ. ಓ ಅಜಿತ್ ಸಾಹೇಬ್ರು ನಾನು ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ಬಿಟ್ಟು ಬಟ್ಟೆನ ಅವರೇ ಪ್ಯಾಕ್ ಮಾಡಿದಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ತುಂಬಾ ನೊಂದ್ಕೊತಿರ್ತಾಳೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ಅಜಿತ ಸತ್ಯಣ್ಣ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಅಜಿತ್ ಮಾತ್ರ ಭೂಮಿ ಬಗ್ಗೆ ಕನ್ವಿನ್ಸ್ ಆಗ್ತಿರಲ್ಲ. ಅಲ್ಲ ಕಣೋ ಪಾಪಚ್ಚಿ ಕಣ ಹುಡುಗಿ, ಅವಳೇನು ತಪ್ಪು ಮಾಡಿಲ್ಲ ಕಣೋ, ಗೊತ್ತಿಲ್ಲದೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಹೇಳಿದ್ರು ಕೂಡ ತನ್ನ ತಾಯಿ ಕೋಮಕ್ಕೆ ಹೋಗಿರೋದ ಕಾರಣ ಒಂದು ಟೀ ಅಂಗಡಿ ಆ ಹುಡುಗಿ, ಟೀ ಮಾರೋ ಹುಡುಗಿ, ಅವಳು ನನ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಲಲ್ಲ, ನನ್ನಮ್ಮ ಕೋಮಕ್ಕೆ ಹೋಗೋ ತರ ಆಗೋದಕ್ಕೆ ಅವಳೇ ಕಾರಣ ಅಂತ ಹೇಳ್ಬಿಟ್ಟು ಅವಳನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಅಷ್ಟೆಲ್ಲ ಆಗಿ ಸತ್ಯಣ್ಣ ಮತ್ತೆ ಅಜಿತ್ ನಡುವೆ ಅಲ್ಲಿ ಕನ್ವರ್ಸೇಷನ್ ಆಗಿರುತ್ತೆ ಸ್ಟೇಷನ್ ಅಲ್ಲಿ. ಈ ಕಡೆ ಭೂಮಿ ನೋಡಿದ್ರೆ ಈ ತರ ಪರಿಸ್ಥಿತಿ, ಅಲ್ಲಿ ನೋಡಿದ್ರೆ ಅಜಿತ್ ಆ ತರ ಯೋಚನೆ ಮಾಡ್ಕೊಂಡಿರ್ತಾರೆ. ಇನ್ನೇನು ಅಜಿತ್ ಡ್ಯೂಟಿ ಮುಗಿಸಿ ಮನೆಗೆ ಬರ್ತಾರೆ. ಸೀದಾ ಮನೆಗೆ ಬಂದ್ಬಿಟ್ಟು ರೂಮಿಗೆ ಹೋಗಿ ನೋಡಿದಾಗ ಈ ಕಡೆ ಭೂಮಿ ಸೂಟ್ ಕೇಸ್ ಅನ್ನ ನೋಡ್ಬಿಡ್ತಾನೆ. ಭೂಮಿ ಅಲ್ಲಿರಲ್ಲ, ಬೇರೆ ಕಡೆ ಇರ್ತಾಳೆ. ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆಚೆ ಕಡೆ ಕಿಚನ್ ಅಲ್ಲಿ ಇರ್ತಾಳೆ. ಆಗ ಅಜಿತ್ ರೂಮಿಗೆ ಬಂದಾಗ ಭೂಮಿ ಸೂಟ್ ಕೇಸ್ ಪ್ಯಾಕಪ್ ಆಗಿರೋದನ್ನ ನೋಡ್ಬಿಟ್ಟು ಓ ಇವಳು ಆಲ್ರೆಡಿ ಹೊರಡೋದಕ್ಕೆ ರೆಡಿ ಆಗಿದ್ದಾಳೆ, ಪ್ಯಾಕಪ್ ಎಲ್ಲ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ನಿರಾಳ ಆಗ್ತಾನೆ. ಅಜಿತ್ಗಂತೂ ಸ್ವಲ್ಪನೂ ಕೂಡ ಕರುಣೆನೇ ಇರಲ್ಲ ಅಂತ ಹೇಳ್ಬೋದು. ಈ ಒಂದು ಸಿಚುವೇಶನ್ ಅಲ್ಲಿ ಅವನ ಮೈಂಡ್ ಆ ರೀತಿ ಒಂದು ಚೇಂಜ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತನ್ನ ತಾಯಿಗೋಸ್ಕರ ಇಷ್ಟೆಲ್ಲ ಚೇಂಜ್ ಆಗಿರ್ತೇನೆ ಅಂತ ಹೇಳ್ಬೋದು. ಭೂಮಿ ಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಷ್ಟರಲ್ಲಿ ಅಜಿತ್ ರೂಮ್ ಅಲ್ಲಿ ಯೋಚನೆ ಮಾಡ್ತಿರುವಾಗ ಏನು ಇನ್ನೊಂದು ಮನೆ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಲ್ಲೇ ಯೋಚನೆ ಮಾಡ್ಕೊಂಡಿರುವಾಗ ಅಲ್ಲಿಗೆ ಭೂಮಿ ಎಂಟ್ರಿ ಆಗ್ತಾಳೆ. ಸಾಹೇಬ್ರೆ ಅಂತ ಬಂದಾಗ ಏನು ಮನೆ ಬಿಟ್ಟು ಹೋಗ್ತಿದ್ಯಾ, ಹೊರಟೋಗು ಈಗಲೇ ಹೊರಟೋಗು ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಲ್ಲ ಹೊರಟೋಗು ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಸಾಹೇಬ್ರೆ ನನ್ನ ಬಟ್ಟೆನ ಪ್ಯಾಕ್ ಮಾಡಿ ಇಟ್ಟಿರೋದು, ನನಗೆ ಯಾಕೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರು ಅಂತ ಈ ಕಡೆ ಭೂಮಿ ಕನ್ಫ್ಯೂಷನ್ ಆಗ್ತಿದ್ರು ಕೂಡ ಒಂದು ಪ್ರಶ್ನೆನೂ ಕೂಡ ಎದುರುತ್ತರ ಕೇಳ್ತಿರಲ್ಲ. ಯಾಕಂದ್ರೆ ಅಜಿತ್ ತುಂಬಾ ಕೋಪದಲ್ಲಿರೋದ್ರಿಂದ ಬಟ್ಟೆ ನೀವೇ ಪ್ಯಾಕ್ ಮಾಡಿದ್ದು ಅಂತ ಹೇಳೋ ಪರಿಸ್ಥಿತಿನಲ್ಲಿ ಕೂಡ ಈ ಕಡೆ ಭೂಮಿ ಇರಲ್ಲ ಅಂತಾನೆ ಹೇಳ್ಬೋದು. ಇನ್ನೇನು ಭೂಮಿ ಬಂದ ಸಾಹೇಬ್ರೆ ಅಂದಾಗ ಏನೋ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆಲ್ಲ, ಹೊರಟೋಗು, ನಾನದು ತಡೆಯೋದಿಲ್ಲ ಅಂತ ಹೇಳಿ ಕಡೆ ಅಜಿತ್ ಭೂಮಿಗೆ ಹೇಳಿದಾಗ ಭೂಮಿಗೆ ಬಾಯೇ ಬರ್ತಿರಲ್ಲ. ನಿನ್ನಂತ ಕೆಟ್ಟ ಹುಳು ಈ ಮನೆಯಲ್ಲಿ ಇರೋದು ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ತುಂಬಾ ಮತ್ತೆ ಹೀನಮಾನವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಜಿತ್ನ ಒಂದೊಂದು ಮಾತು ಕೂಡ ಈ ಕಡೆ ಭೂಮಿ ಅದು ಹೇಗೆ ಸಹಿಸ್ಕೊಂಡಿರ್ತಾಳೋ ಏನೋ ಗೊತ್ತಿಲ್ಲ, ಬಹಳ ನೊಂದ್ಕೊಂಡಿರ್ತಾಳೆ ಅಂತಾನೆ ಹೇಳ್ಬೋದು. ಇನ್ನೇನು ಅಜಿತ್ ಮತ್ತೆ ಭೂಮಿ ದೂರ ಆಗುವ ಸಮಯ ಬಂದೇ ಬಿಟ್ಟಿದೆ. ಇಬ್ರ ಜೊತೆನೂ ಕೂಡ ಮಾತುಕತೆ ಇಲ್ಲ, ಎಲ್ಲ ಮೌನವಾಗಿ ಎಲ್ಲ ಮುರಿದು ಹೋಯ್ತು ಅನ್ನೋ ಒಂದು ಸಂದರ್ಭ ಬಂದೇ ಬಿಟ್ಟಿದೆ. ಇನ್ನೇನು ಅಜಿತ್ ಕೂಡ ಮಲ್ಕೋತಾರೆ, ಮನೆ ಮಂದಿ ಎಲ್ಲರೂ ಕೂಡ ಮಲ್ಕೋತಾರೆ. ರಾತ್ರಿ ಆಗಿದೆ, ಇನ್ನೇನು ಭೂಮಿ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಬಂದೇ ಬಿಟ್ಟಿದೆ. ಅಜಿತ್ ಭೂಮಿ ಬೇರೆ ಆಗುವ ಸಂದರ್ಭ ಬಂದೇ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಅಜಿತ್ ಕೂಡ ಮಲ್ಕೊಂಡಾಗ ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಎಲ್ಲರೂ ಕೂಡ ಮನೆ ಮಂದಿ ಎಲ್ಲ ಕೂಡ ಮಲ್ಕೊಂಡಾದ್ಮೇಲೆ ಈ ಕಡೆ ಭೂಮಿ ತನ್ನ ಒಂದು ಸೂಟ್ ಕೇಸ್ನ ಬಟ್ಟೆ ತುಂಬಿರುವಂತಹ ಸೂಟ್ ಕೇಸ್ನ ತಗೊಂಡು ಈ ಒಂದು ಮನೆಗೆ ವಿದಾಯ ಹೇಳಕ್ಕೆ
ರೆಡಿ ಆಗ್ತಾಳೆ ಅಂತಾನೆ ಹೇಳ್ಬೋದು. ಭೂಮಿಗಂತೂ ಎಲ್ಲನೂ ಕೂಡ ಹಳೆದೆಲ್ಲ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಆದ್ರೆ ಬೇರೆ ಏನು ವಿಧಿ ಇಲ್ಲ, ಈ ಕಡೆ ಭೂಮಿ ಮನೆ ಬಿಟ್ಟು ಹೋಗುವಂತ ಸಂದರ್ಭ ಬಂದೇ ಬಿಟ್ಟಿದೆ. ಅಲ್ಲ, ಅಜಿತ್ ಸಾಹೇಬ್ರೆ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದಾರಲ್ಲ, ಇನ್ನೇನು ನನ್ನ ಮನೆಗೆ ಹೋಗೋದಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಒಂದು ಅಜಿತ್ ಸಾಹೇಬ್ರೇ ತನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ತನ್ನ ಒಂದು ಸೂಟ್ ಕೇಸ್ನ ತಗೊಂಡು ಮನೆ ಬಿಟ್ಟು ಆಚೆ ಹೋಗೋದಿಕ್ಕೆ ಮನೆಯಿಂದ ಹೊಸ್ಲಿಂದ ಆಚೆ ಕಾಲಿಕ್ಕೆ ಬಿಡ್ತಾಳೆ. ಆದ್ರೆ ಈ ಕಡೆ ದೇವಯ್ಯನೇ ಖುದ್ದಾಗಿ ಕುತಂತ್ರ ಬುದ್ಧಿಯಿಂದ ಈ ಕಡೆ ಭೂಮಿಯ ಬಟ್ಟೆನ ಪ್ಯಾಕ್ ಮಾಡಿರೋದಂತ ಈ ಕಡೆ ಅಜಿತ್ಗಾಗ್ಲಿ ಈ ಕಡೆ ಭೂಮಿಗಾಗ್ಲಿ ಸ್ವಲ್ಪನೂ ಕೂಡ ಗೊತ್ತಿರಲ್ಲ. ಎಲ್ಲ ಕೂಡ ಫ್ರೀ ಪ್ಲಾನ್ ಆಗಿರುತ್ತೆ ದೇವಯ್ಯನಿದು ಅಂತಾನೆ ಹೇಳ್ಬೋದು. ಇನ್ನೇನು ಭೂಮಿ ಮನೆ ಬಿಟ್ಟು ನೈಟ್ ಅಲ್ಲಿ ಎಲ್ಲರೂ ಕೂಡ ಮಲ್ಕೊಂಡ್ಮೇಲೆ ಭೂಮಿ ಮನೆ ಬಿಟ್ಟು ಆಚೆ ಹೋಗಿ ಬಿಡ್ತಾಳೆ. ಲಕ್ಷ್ಮಕ್ಕಂಗೂ ಕೂಡ ಕಾಲ್ ಮಾಡಲ್ಲ, ತಾನು ಊರೇ ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಭೂಮಿ ಮನೆಯಿಂದ ಆಚೆ ಹೋಗ್ಬಿಟ್ಟು ಊರ್ ಬಿಟ್ಟೆ ಹೋಗೋದಿಕ್ಕೆ ರೆಡಿ ಆಗ್ತಾಳೆ, ಹೊರಟೆ ಬಿಡ್ತಾಳೆ. ಇನ್ನೇನು ರಾತ್ರಿ ಆಗತ್ತೆ, ಎಲ್ಲರೂ ಕೂಡ ಮಲ್ಕೊಂಡಿರ್ತಾರೆ. ಬೆಳಿಗ್ಗೆ ಆಗತ್ತೆ, ಭೂಮಿ ಇನ್ನು ಕಾಫಿ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಬ್ರಾದ್ಮೇಲೆ ಒಬ್ರು ಕಿರ್ತಿರ್ತಾರೆ, ಭೂಮಿನ ಕರೀತಿರ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಭೂಮಿನೇ ಇಲ್ಲ. ಆದ್ರೆ ಈ ಕಡೆ ಅಜ್ಜಿಗಂತೂ ಭೂಮಿ ಮಾಡಿಕೊಡುವಂತಹ ಟೀ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಭೂಮಿ ಟೀ ಅಂತ ಹೇಳಿದ್ರು ಕೂಡ, ಎಷ್ಟೇ ಕರೆದ್ರು ಕೂಡ, ಶ್ರವಣ್ ಕೂಡ ಕರೆದ್ರು ಕೂಡ ಈ ಕಡೆ ಭೂಮಿ ಮಾತ್ರ ನಾಪತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ಶ್ರವಣ್ ಬಂದು ಅಜಿತ್ನ ಎಬ್ಸ್ಬಿಟ್ಟು ಭೂಮಿ ಎಲ್ಲಿ ಅಂತ ಹೇಳಿದಾಗ ಅವಳೆಲ್ಲಿರ್ತಾಳೆ, ಅವಳು ಮನೆ ಬಿಟ್ಟು ಹೋಗಿರ್ಬೇಕು ಅಂತ ಒಳ್ಳೆ ನಿರಾಳವಾಗಿ ಹೇಳ್ಬಿಡ್ತಾರೆ. ಅಜಿತನ ಮಾತನ್ನ ಕೇಳಿಸ್ಕೊಂಡು ಶ್ರವಣ್ಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಏನೋ ನೀನು ತನ್ನ ಹೆಂಡತಿನ ಈ ತರ ಮನೆ ಬಿಟ್ಟು ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಇಷ್ಟು ನಿರಾಳವಾಗಿ ಹೇಳ್ತಿದ್ದಾಳೆ, ಏನಾಗಿದೆ ನಿನ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಅಜಿತ್ಗೆ ಪ್ರಶ್ನೆ ಮಾಡ್ತಿರುವಾಗ ಅಜಿತ್ಗಂತೂ ಭೂಮಿ ಬಗ್ಗೆ ಹೇಳಿದ್ರೇನೆ, ಭೂಮಿ ಹೆಸರು ಎತ್ತಿದ್ರೇನೆ ಆಗ್ತಿರಲ್ಲ, ಅಷ್ಟು ಕೋಪ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅಜಿತ್ ಕೂಡ ನನ್ಗೆ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ಮತ್ತೆ ದಬಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಶ್ರವಣ್ ಆಗಿರ್ಬೋದು, ಅಜ್ಜಿಗಾಗಿರ್ಬೋದು, ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಇನ್ನೊಂದ್ ಕಡೆ ಸಂಗೀತ ಕೂಡ ಮನೆಗೆ ಕಾಲ್ ಮಾಡ್ಬಿಟ್ಟು ಇನ್ನೇನು ಸಂಗೀತನ್ಗೆ ಇವತ್ತು ಡಿಸ್ಚಾರ್ಜ್ ಆಗುವಂತ ಸಮಯ ಬಂದಿದೆ, ಅಲ್ಲಿ ರಾಮ್ ಮತ್ತೆ ಅಪೇಕ್ಷಾ ನಚಿಕೇತ್ ಎಲ್ಲರೂ ಕೂಡ ಇರ್ತಾರೆ. ಹಾಗಾಗಿ ಇನ್ನೇನು ಡಿಸ್ಚಾರ್ಜ್ ಆಗುವ ಸಮಯದಲ್ಲಿ ಈ ಕಡೆ ಸಂಗೀತಂಗೆ ಒಂದು ಆಸೆ ಇರುತ್ತೆ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗುವಾಗ ಭೂಮಿ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ಶ್ರವಣ್ಗೆ ಕಾಲ್ ಮಾಡ್ಬಿಟ್ಟು ಭೂಮಿನ ಕಳಿಸು, ಭೂಮಿ ಜೊತೆನೆ ನಾನು ಹೋಗ್ಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಶ್ರವಣ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಭೂಮಿ ಮನೆ ಬಿಟ್ಟು ಹೋಗಿರ್ತಾಳಲ್ವಾ, ಸೊ ಭೂಮಿನ ಎಲ್ಲಿ ಕರ್ಕೊಂಬರಕ್ಕಾಗುತ್ತೆ ಶ್ರವಣ್ಗೆ. ಸೊ ಹಾಗಾಗಿ ಇಲ್ಲಿ ಸತ್ಯನೂ ಕೂಡ ಹೇಳಕ್ ಆಗ್ತಿರಲ್ಲ ಈ ಕಡೆ ಸಂಗೀತಂಗೆ. ಇನ್ನೊಂದ್ ಕಡೆ ಸಂಗೀತ ಬಂದ್ಬಿಟ್ಟು ಅಜಿತ್ಗೆ ಕಾಲ್ ಮಾಡ್ತಾರೆ, ಭೂಮಿನ ಕರ್ಕೊಂಡ್ ಬಾ ಬೇಗ, ನಾನು ಡಿಸ್ಚಾರ್ಜ್ ಆಗ್ತಿದ್ದೀನಿ, ನಾನು ಭೂಮಿ ಜೊತೆಗೆ ಹೋಗ್ಬೇಕು ಅಂತ ಆಸೆ ಆಗ್ತಿದೆ, ಭೂಮಿನ ಕರ್ಕೊಂಡ್ ಬಾ ಅಂದಾಗ ಅವಳು ಆಗಿದ್ದಾಳೆ, ನೀನು ಇನ್ನೊಂದ್ 2 ದಿನ ಅಲ್ಲೇ ಇರು ಹಾಸ್ಪಿಟಲ್ ಅಂತ ಹೇಳೇ ಬಿಡ್ತಾನೆ. ಸಂಗೀತನ್ಗೆ ಫುಲ್ಲು ಶಾಕ್ ಆಗುತ್ತೆ. ಅಲ್ಲ, ನಾನು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಇನ್ನೂ 1-2 ದಿನ ಅಲ್ಲೇ ರೆಸ್ಟ್ ಮಾಡು ಅಂತ ಹೇಳ್ತಿದ್ದೇನಲ್ಲ ಅಜಿತ್ತು, ಯಾಕೆ ಭೂಮಿನ ಕಳಿಸ್ತಿಲ್ಲ, ಎಲ್ಲೋದ್ಲು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತಂಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರತ್ತೆ. ಇನ್ನೇನು ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಾಗ ಭೂಮಿ ಇರಬೇಕು ಅಂತ ಸಂಗೀತ ಆಸೆ ಪಟ್ಟಿರ್ತಾಳೆ, ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇನ್ನೇನು ಡಾಕ್ಟರ್ ಕೂಡ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದಾಗ ಇನ್ನೇನು ವಿಧಿ ಇಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಇನ್ನೇನು ಸಂಗೀತನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಬರುವಾಗ ಭೂಮಿ ಅಂತೂ ಮನೇಲಿ ಇರಲೇಬೇಕು, ಆದ್ರೆ ಇಲ್ಲಿ ಭೂಮಿ ಇಲ್ಲ. ಇನ್ನೊಂದ್ ಕಡೆ ಸತ್ಯಣ್ಣ ಬಂದ್ಬಿಟ್ಟು ಅಜಿತನ ಹತ್ರ ಕೇಳ್ತಿರ್ತಾರೆ, ಭೂಮಿ ಎಲ್ಲಿ ಹೋದ್ಲು ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲ ಸತ್ಯಣ್ಣ, ಅವಳು ನಾನು ಬರೋಷ್ಟರಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಲು, ಮೋಸ್ಟ್ಲಿ ಮನೆ ಬಿಟ್ಟು ಹೋಗಿರ್ಬೋದು ಅಂತ ಕೂಲಾಗಿ ಹೇಳಿದಾಗ ಈ ಕಡೆ ಸತ್ಯಣ್ಣ ಏನೋ ಗೆಳೆಯ ಈ ತರ ಕೂಲಾಗಿ ಹೇಳ್ತಿದ್ಯಲ್ಲ. ಈ ಕಡೆ ಸಂಗೀತಮ್ಮ ಅವರು ಕೂಡ ಮನೆಗೆ ಡಿಸ್ಚಾರ್ಜ್ ಆಗ್ತಿದ್ದಾರೆ, ಭೂಮಿ ಎಲ್ಲಿ ಅಂತ ಕೇಳಿದ್ರೆ ಮತ್ತೆ ಏನ್ ಹೇಳ್ತೀರಾ, ಅವರಿಗೆ ಮೊದಲೇ ಶಾಕಿಂಗ್ ನ್ಯೂಸ್ ನ ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ರೆ ತಾನೆ, ಮತ್ತೆ ಏನ್ ಕತೆ ಇದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ಅಜಿತನ ಹತ್ರ ಡಿಸ್ಕಸ್ ಮಾಡ್ತಿರ್ತಾರೆ. ಇನ್ನೆಲ್ಲೋಗಿರ್ತಾಳೆ, ಲಕ್ಷ್ಮಕ್ಕನ್ ಮನೆ ಹತ್ರ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಕೂಲಾಗಿ ಹೇಳ್ತಿರುವಾಗ ಈ ಕಡೆ ಲಕ್ಷ್ಮಕ್ಕಂಗೆ ಸತ್ಯಣ್ಣ ಕಾಲ್ ಮಾಡಿದಾಗ ಲಕ್ಷ್ಮಕ್ಕ ಕೂಡ ಭೂಮಿ ಇಲ್ಲಿ ಬಂದಿಲ್ಲ ಅಂತ ಕೂಡ ಹೇಳ್ಬಿಡ್ತಾರೆ. ಆಗ ಫುಲ್ಲು ಶಾಕ್ ಆಗ್ತಾರೆ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಕೂಡ. ಆಗ ಈ ಕಡೆ ಸತ್ಯಣ್ಣ ಲಕ್ಷ್ಮಕ್ಕನ ಹತ್ರ ಡೀಪ್ ಆಗಿ ಕೇಳಿದಾಗ ಇಲ್ಲ, ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಯಾವತ್ತೂ ಕೂಡ ರೆಡಿ ಆಗಿದ್ಲು, ಸಂಗೀತಮ್ಮವ್ರಿಗೋಸ್ಕರ ಇಷ್ಟು ದಿನ ಇದ್ದಿದ್ದಷ್ಟೇ, ಸಂಗೀತಮ್ಮವ್ರಿಗೋಸ್ಕರ ಹಾಸ್ಪಿಟಲ್ ಇದ್ದಷ್ಟೇ, ಅವಳು ಯಾವತ್ತೂ ಕೂಡ ಈ ಮನೆ ಎಲ್ಲ ಊರೇ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ಲು, ಈಗ ನಮ್ಮ ಮನೆಗೂ ಕೂಡ ಬಂದಿಲ್ಲ, ಅವಳು ಊರೇ ಬಿಟ್ಟು ಹೋಗಿದ್ದಾಳೆ ಅಂತ ಈ ಕಡೆ ಸಂಗೀತ ಹೇಳಿದಾಗ ಈ ಕಡೆ ಫುಲ್ಲು ಶಾಕ್ ಆಗ್ತಾರೆ. ಈ ಕಡೆ ಸತ್ಯಣ್ಣ ಎಲ್ಲ ವಿಚಾರವನ್ನ ಕೂಡ ಅಜಿತ್ಗೆ ಹೇಳಿದಾಗ ಅಜಿತ್ಗೆ ಭೂಮಿ ಇದ್ದಾಗ ಭೂಮಿ ಬೆಲೆ ಗೊತ್ತಿರಲ್ಲ ಅಂತಾನೆ ಹೇಳ್ಬೋದು. ಭೂಮಿಯನ್ನ ಕಳ್ಕೊಂಡ ಮೇಲೆ ಈಗ ಈ ಕಡೆ ಅಜಿತ್ಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ, ಭೂಮಿ ಇನ್ನಿಲ್ವಾ ಭೂಮಿ ಎಲ್ಲಿ ಹೋದ್ಲು ಅಂತ ಹೇಳ್ಬಿಟ್ಟು ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಜಿತ್. ಈ ಕಡೆ ಲಕ್ಷ್ಮಕ್ಕ ಸತ್ಯಣ್ಣನ ಹತ್ರ ಎಲ್ಲ ಕೂಡ ವಿಷಯ ಹೇಳಿರ್ತಾರೆ, ಸಾಹೇಬ್ರನ್ನ ಭೂಮಿ ತುಂಬಾನೇ ಪ್ರೀತಿ ಮಾಡ್ತಿದ್ಲು, ಆದ್ರೆ ಸಾಹೇಬ್ರೆ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ, ಅವಳ ಮೇಲೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬಾ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದಕ್ಕಿಂತ ತುಂಬಾ ನೊಂದಿದ್ಲು ಭೂಮಿ. ಅವತ್ತೇ ಭೂಮಿ ಊರೇ ಬಿಟ್ಟು ಹೋಗ್ಬೇಕು, ಮನೆ ಅಲ್ಲ ಊರೇ ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ಲು, ಆದ್ರೆ ಕೊನೆಗೂ ಅವಳು ಊರೇ ಬಿಟ್ಟು ಹೋಗ್ಬಿಟ್ಲು ಅಂತ ಈ ಕಡೆ ಲಕ್ಷ್ಮಕ್ಕ ಹೇಳಿದ್ನ ಮಾತನ್ನ ಈ ಕಡೆ ಸತ್ಯನ ಎಲ್ಲ ಕೂಡ ಅಜಿತ್ಗೆ ಹೇಳಿದಾಗ ಅಜಿತ್ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಭೂಮಿ ಹೋಗೇ ಬಿಟ್ಲ ನನ್ನ ಲೈಫಲ್ಲಿ, ಭೂಮಿ ಇಲ್ವಾ, ಭೂಮಿನ ಕಳ್ಕೊಂಡ್ಬಿಟ್ನಾ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು.
ಕಣ್ಮುಂದೆ ಇದ್ದಾಗ ಭೂಮಿನ ತುಂಬಾನೇ ಹೇಟ್ ಮಾಡ್ತಿದ್ದ. ಈಗ ಭೂಮಿ ಊರೇ ಬಿಟ್ಟು ಹೋದ್ಲು ಅಂದಾಗ ಈ ಕಡೆ ಅಜಿತ್ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾರೆ. ಸತ್ಯಣ್ಣಂಗಂತೂ ಸಿಕ್ಕಾಪಟ್ಟೆ ಅಜಿತ್ ಮೇಲೆ ಕೋಪ ಬರ್ತಿರುತ್ತೆ. ಅಲ್ಲ ಕಣೋ ಗೆಳೆಯ, ಭೂಮಿ ಜೊತೆಗಿದ್ದಾಗ ಅವಳನ್ನ ಹೀನಮಾನವಾಗಿ ಬೈದು ಮರ್ಯಾದೆ ತೆಗೆದು ಇಷ್ಟೆಲ್ಲ ಮಾಡಿದೆ, ಅವಮಾನ ಮಾಡಿದೆ, ಈಗ ಅದಕ್ಕೆ ಅವಳು ಊರೇ ಬಿಟ್ಟು ಹೋಗಿದ್ದಾಳಲ್ವ ಗೆಳೆಯ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣಂಗಂತೂ ಗೆಳೆಯ ಅಂತ ಹೇಳೋದಕ್ಕೂ ಕೂಡ ಒಂಥರ ಮನ್ಸಾಗ್ತಿರಲ್ಲ. ಅಷ್ಟು ಕೂಡ ಅಜಿತ್ ಮೇಲೆ ತುಂಬಾ ಕೋಪ ಬಂದಿರುತ್ತೆ ಈ ಕಡೆ ಸತ್ಯಣ್ಣಂಗೆ. ಅಷ್ಟರಲ್ಲಿ ಈ ಕಡೆ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಅದು ಕಾಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಡೆತ್ ಆಗಿಲ್ಲ, ಅಂದ್ರೆ ಸತ್ತಿದ್ದಾಳೆ ಅಂತ ಒಂದು ನ್ಯೂಸ್ ಬಂದಿತ್ತಲ್ಲ ಮೊನ್ನೆಯಿಂದ. ಅದು ಅಶ್ವಿನಿ ಡೆತ್ ಆಗಿಲ್ಲ, ಬೇರೆ ಯಾರ್ದೋ ಒಂದು ಬಾಡಿನ ತಗೊಂಡು ತಾನೇ ಸತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ಲು. ಅವಳು ಬೇರೆ ಯಾವ್ದೋ ಊರಿಗೆ ಶಿಫ್ಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬರುತ್ತೆ. ಅಶ್ವಿನಿ ಸತ್ತಿಲ್ಲ, ಇನ್ನು ಬದುಕಿದ್ದಾಳೆ ಅಂತ ಒಂದು ಮಾಹಿತಿ ಬರುತ್ತೆ. ಅದನ್ನ ಕೇಳ್ಬಿಟ್ಟು ಅದಕ್ಕೆ ಅಜಿತ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ವಾಟ್, ಅಶ್ವಿನಿ ಸತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಫುಲ್ಲು ಶಾಕ್ ಆಗ್ತಾನೆ. ಮನೆಯವರು ಯಾರಿಗೂ ಕೂಡ ಅಶ್ವಿನಿ ಬದುಕಿರೋ ವಿಷಯನ ಹೇಳಲ್ಲ. ಇನ್ನೇನು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಅಲ್ಲಿಂದ ಹೊರಡ್ತಾರೆ. ಅಂದ್ರೆ ಈ ಕಡೆ ಅಶ್ವಿನಿ ಹಿಂದೆ ದೊಡ್ಡ ಜಾಲನೆ ಇರುತ್ತೆ ಅಂತಾನೆ ಹೇಳ್ಬೋದು. ಅವಳು ಏನ್ ಮಾಡೋದಕ್ಕೂ ಹೇಸಲ್ಲ ಅಂತಾನೆ ಹೇಳ್ಬೋದು. ಈ ಕಡೆ ಅಶ್ವಿನಿ ಇನ್ನು ಬದುಕಿದಾಳೆ, ಅವಳು ಇನ್ನೇನು ಅಪಾಯ ತಂದಿಡ್ತಾಳೋ ಅಂತ ಹೇಳ್ಬಿಟ್ಟು ಅಜಿತ್ ಬಂದ್ಬಿಟ್ಟು ಸತ್ಯಣ್ಣನ ಹತ್ರ ಎಲ್ಲ ವಿಷಯ ಕೂಡ ಹೇಳಿದಾಗ, ಅಲ್ಲ ಕಣೋ ಗೆಳೆಯ, ಅಶ್ವಿನಿ ಅಂತ ಫ್ರಾಡ್ ಅಂತ ನಿನ್ಗೆ ಗೊತ್ತಿದೆಯಲ್ಲ, ನಿನ್ನನ್ನೇ ಕೊಲ್ಲೋಕೆ ನೋಡ್ದವಳವಳು. ಇನ್ನ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳಿಗೆ ಏನಾದ್ರೂ ಅಪಾಯ ತಂದ್ರೆ ಏನೋ ಗತಿ. ಭೂಮಿ ಯಾರು ಕೂಡ ಪಾಪ ಅವಳಿಗೆ ಯಾರು ಕೂಡ ದಿಕ್ಕಿಲ್ಲ ಕಣೋ. ಭೂಮಿಗೆ ಏನಾದ್ರೂ ಅವಳು ತೊಂದರೆ ಕೊಟ್ರೆ, ಭೂಮಿ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಕೊಟ್ರೆ ಏನೋ ಮಾಡೋದು ಅಂತ ಹೇಳಿದಾಗ ಈ ಕಡೆ ಅಜಿತ್ ಅಂತೂ ಸಿಕ್ಕಾಬಟ್ಟೆ ಭೂಮಿ ಬಗ್ಗೆ ಟೆನ್ಷನ್ ಮಾಡ್ಕೊಂತಾರೆ. ಅಜಿತ್ ಭೂಮಿ ಎದುರುಗಡೆ ಇದ್ದಾಗ ಅಜಿತ್ಗೆ ಭೂಮಿ ಬೆಲೆ ಗೊತ್ತಾಗಿಲ್ಲ. ಈಗ ಅಶ್ವಿನಿ ಇನ್ನೇನಾದ್ರೂ ಭೂಮಿಗೆ ತೊಂದರೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಸಿಕ್ಕಾಬಟ್ಟೆ ಹೊರೆಯಾಗಿರ್ತಾರೆ. ಆಲ್ರೆಡಿ ಅಶ್ವಿನಿ ತುಂಬಾ ಸಲ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿದಾಳೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕಡೆ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇನ್ನೇನು ಭೂಮಿನ ಟಾರ್ಗೆಟ್ ಇಟ್ಕೊಂಡು ಭೂಮಿನೇ ಏನಾದ್ರೂ ಮುಗಿಸ್ಬಿಡ್ಬೋದು ಅಶ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಸಿಕ್ಕಾಪಟ್ಟೆ ವರಿ ಆಗ್ತಿರ್ತಾರೆ. ಸತ್ಯಣ್ಣ, ನನ್ಗೆ ಗೊತ್ತಿಲ್ಲ, ನನ್ಗೆ ಭೂಮಿ ಬೇಕೇ ಬೇಕು, ನನ್ಗೆ ಈಗಲೇ ಭೂಮಿ ಬೇಕು, ಹೇಗಾದ್ರೂ ಮಾಡಿ ಕರ್ಸಿ ಅವಳನ್ನ ಅಂತ ಹೇಳ್ಬಿಟ್ಟು ಗೋಗರಿತಿರ್ತಾರೆ ಈ ಕಡೆ ಅಜಿತ್ ಅವರು ಸತ್ಯಣ್ಣನ ಹತ್ರ. ಸತ್ಯಣ್ಣ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ನನ್ಗೆ ಭೂಮಿ ಬೇಕೇ ಬೇಕು, ಭೂಮಿ ಇಲ್ದಿರ ಜೀವನ ನಶ್ವರ, ಭೂಮಿ ನನ್ಗೆ ಬೇಕೇ ಬೇಕು. ಸತ್ಯಣ್ಣ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಅಶ್ವಿನಿ ಏನ್ ಮಾಡೋದಕ್ಕೂ ಕೂಡ ಹೇಸಲ್ಲ, ಭೂಮಿ ಪ್ರಾಣ ತೆಗೆದು ಕೂಡ ಹೇಸಲ್ಲ. ಸತ್ಯಣ್ಣ, ನನ್ಗೆ ಸಹಾಯ ಮಾಡ್ತೀರಾ? ಭೂಮಿನ ಕಾಪಾಡ್ಕೊಳ್ಳೋಣ ಬನ್ನಿ, ಭೂಮಿ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಹುಡುಕ್ಬಿಟ್ಟು ಕರ್ಕೊಂಡು ಬರೋಣ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೊರಡ್ತಾರೆ ಭೂಮಿನ ಹುಡ್ಕೊಂಡು ಬರೋದಕ್ಕೆ. ಹಾಗಾದ್ರೆ ಇಲ್ಲಿ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಭೂಮಿನ ಹುಡ್ಕೊಂಡು ಹೊರಡ್ತಾರೆ. ಅಶ್ವಿನಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ಕೊಂಡಿರ್ತಾಳೆ ಭೂಮಿನ ಮುಗಿಸೋದಿಕ್ಕೆ. ಹಾಗಾದ್ರೆ ಅಶ್ವಿನಿ ಭೂಮಿನ ಮುಗಿಸ್ತಾಳ ಅಥವಾ ಅಜಿತ್ ಮತ್ತೆ ಸತ್ಯಣ್ಣ ಭೂಮಿನ ಸೇಫ್ ಆಗಿ ಮನೆಗೆ ಕರ್ಕೊಂಡು ಬರ್ತಾರ, ಮತ್ತೆ ಮನೆ ಕರ್ಕೊಂಡು ಬಂದು ತನ್ನ ಪ್ರೀತಿಯ ವಿಚಾರವನ್ನ ಹೇಳ್ಕೊತಾರ ಅಜಿತ್ ಭೂಮಿಗೆ? ಭೂಮಿ ಮತ್ತೆ ಅಜಿತ್ ಹೆಂಡತಿಯಾಗಿ ಮುಂದುವರಿತಾಳ? ಭೂಮಿ ಇದೇ ಮನೆಯಲ್ಲಿ ಇರ್ತಾಳ? ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.